2:30 ಆಯ್ತು. ಅದೊಂಚೂರು ಮಿಸ್ ಆಗೋಯ್ತು. ಅದು ಅಣ್ಣ ಮಿಕ್ಸಿನ ಸಕ್ಕತ್ತಾಗಿ ಹ್ಯಾಂಡಲ್ ಮಾಡಿದ್ರು. ಮಾಡ್ಬೇಕಾಗಿರೋದ್ ತಗೊಳ್ರು, ಯಾವ್ಯಾವ್ದು ಎತ್ಕೊತಾ ಇದೀರಲ್ಲ. ಇದು ಏನಂತ ಗೊತ್ತಾಯ್ತಲ್ಲ. ಬಾದಾಮ್ ಕೀರು. ನಮಗೇನೆ ಅಪರೂಪ ಕಂಟೆಂಟ್ ಯಾವ್ದಾದ್ರು ಉಳಿಯುತ್ತೆ. ಆತರ ಉಳಿದಾಗ ಪೂರ್ಣದೇವ ಬಂದ್ಬಿಟ್ಟು ಕಿಸ್ ಕೊಟ್ಟು ವೆಲ್ಕಮ್ ಟು ಫ್ಲೇವರ್ಸ್ ಆಫ್ ಕರುನಾಡು. ಸೊ ಇವತ್ತು ಸುಮಾರು ದಿನ ಆದ್ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದೀವಿ. ಸೊ ಯಾವ್ದ್ರ ಬಗ್ಗೆ ಮಾಡ್ತಾ ಇದೀವಿ ಅಂತಂದ್ರೆ ಮರ್ತೋಗ್ಬಿಟ್ಟ ಇಷ್ಟು ಹಂಗೆ ನೆಕ್ಸ್ಟ್ ಇನ್ನೊಬ್ರು ಆತರ 3 ಜನನೂ ಇದಾಗದ ಕೆಳಗಡೆ ಟೆಕ್ಸ್ಟ್ ಹಾಕ್ತೀನಿ ಎಷ್ಟೆಷ್ಟು ಏನೇನು ಬೇಕು ಅಂತ. ಬುಜ್ಜಿನ್ ಬರ್ಸು, ಎಡಿಟಲ್ ಬುಜ್ಜಿ ಬರ್ಸು. ಕಲ್ಕಿನ ಕಾನ್ಸೆಪ್ಟ್ ಎಲ್ಲ ಬೇಡ. 2:30 ಆಯ್ತು. ಬೇಗ ಹೇಳು, ಅದ್ ನೋಟ್ ಮಾಡ್ಕೊಳ್ಳೋ ಏನೇನು ಇಂಗ್ರೀಡಿಯೆಂಟ್ಸ್ ಇರಬೇಕು ಅಂತ ಮಾಡಿದ್ದೀನಿ. Hey, I've seen this one. This is a classic. ಶೂಟಿಂಗ್ ಅಂದ್ಬಿಟ್ಟು 11 ಗಂಟೆಗೆ ಕರ್ಸಿದ್ದು 2:30 ಆಗೈತೆ. ಟೈಮ್ ತೋರ್ಸು. ಈಗ ಅದು ಟೈಮ್ ತೋರಿಸಿದ್ದು ಬರೀ ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. 2:30 ಆಗಿದೆ, ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಪೂರ್ಣದೇವ ಬೇರೆ ಬಂದ್ಬಿಟ್ಟು ತತಾಸ್ತ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಕ್ವಾಟ್ಲೆ ಕೊಟ್ಟು ಹೋದ್ರು. ಸ್ಟಾರ್ಟ್ ಮಾಡೋದ ಬರೀ ಸುಮ್ಮನೆ ಲೇಟ್ ಆಗುತ್ತೆ. ಇವನು ಆಲ್ರೆಡಿ ಮನೆಗೆ ಹೋಗ್ಬೇಕು ಅಂತಾನೆ ಬಂದು 1-2 ಗಂಟೆ ಆಗಿಲ್ಲ. ಪಬ್ಜಿ ಆಡೋದು ಮ್ಯಾಚ್. ನನ್ನ ಮಗನೇ ಪಬ್ಜಿ ಅಂದಷ್ಟು ನಾನು ಎಳ್ನೀರಲ್ಲಿ ಒಂದು ಡಿಶ್ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು ಅಂತ ನೋಡಿದಾಗ ನಮ್ಗೆ ಅನ್ನಿಸ್ತು. ಅದು ಟ್ರೆಂಡಿಂಗ್ ಅಂದ್ರೆ ಆಲ್ಮೋಸ್ಟ್ 2 years ಬ್ಯಾಕ್ ಟ್ರೆಂಡಿಂಗ್ ಇತ್ತು. ಇನ್ಮೇಲೆ ಟ್ರೆಂಡ್ ಆಗುತ್ತೆ, ಈ ವಿಡಿಯೋ ಬಂದ್ಮೇಲೆ ಟ್ರೆಂಡ್ ಆಗುತ್ತೆ. ಅದೇನು ಅಂದ್ರೆ ಟೆಂಡರ್ ಕೊಕೊನಟ್ ಐಸ್ ಕ್ರೀಮ್ ಅಂತ ಮಾಡ್ತಿರೋದು. ಏನೇನ್ ಬೇಕು ಏನೇನು ಅಂತ ಇವಾಗ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದೀವಿ. ಹೋಗಿ ತಗೊಂಬರಕ್ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಅಣ್ಣ ಮ್ಯಾಚ್ ಅಲ್ಲಿ ಫೇಲು ಹುಡುಕಾಡ್ತವನೆ. ನಾವು ಮಹಾನುಭಾವ ಹೇಳೋದ್ನು ಬುಲ್ಶಿಟ್ ಗಳು ಮಾತಾಡಬಾರ್ದು. 209 200 ಮಾಡ್ಬಿಡ್ಲಣ್ಣ. ಒಂದು ಯೂಟ್ಯೂಬ್ ಚಾನಲ್ ಇದೆ, ಫ್ಲೇವರ್ಸ್ ಆಫ್ ಕನ್ನಡ ಚಾನಲ್. ವಿಡಿಯೋ ನೋಡ್ಬೇಕಾದ್ರೆ ಕರೆಕ್ಟ್ ಆಗಿ ನೆನಪಿತ್ತು. ನೋಡ್ತಾ ಇದೀನಿ, ಅದೇ ಐಸ್ ಕ್ರೀಮ್ ಸ್ಕೂಪ್ ಅದು ಎಲ್ಲರಿಗೂ ಗೊತ್ತು. ಐಸ್ ಕ್ರೀಮ್ ನಟ್ಸ್ ಅದು ಇಲ್ಲ ಬಿಡು. ಡೈರಿ ಮಿಲ್ಕ್ ಶಾರ್ಟ್ಸ್ ಅದು ಬೇಡ ಬಿಡು. ಏನು ಬೇಡ ಬಿಡಿ, ಬನ್ನಿ ಹೋಗೋದು. ಏನು ಬೇಡ ಬಿಡಿ, ಬನ್ನಿ ಹೋಗೋದು. ಅವ್ನು ಅಂಡರ್ ವೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ? 26 ರೂಪಾಯಿ ಆಫರ್, ಪಕ್ಕ 300 ರೂಪಾಯಿ. 270 ಕಣ. ಏಯ್ ಬೂಸ್ಟ್ ಯಾಕೋ ಒಂದು ಬೂಸ್ಟ್ ಮಾಡೋದ ಕಣ. ಕಲರ್ ಚೆನ್ನಾಗೈತೆ ಅನ್ಬಿಟ್ಟು ಎತ್ಕೊತ ಒಂದೊಂದು ಡಿಫ್ರೆಂಟ್. ಬಿಡ ಅವ್ನ್ ಬೂಸ್ಟ್ ಕೊಟ್ಬಿಡು. ಮಾಡ್ಬೇಕಾಗಿರೋದ್ ತಗೊಳ್ರು, ಯಾವ್ಯಾವ್ದು ಎತ್ಕೊತಾ ಇದೀರಲ್ಲ. ಇದೆಲ್ಲ ಪಕ್ಕ ಇದಕ್ಕೆ ಹಾಕದೆ, ಫ್ರೂಟ್ಸ್ ಹಾಕಿ ತಿನ್ನೋದೆ ನೋಡಿ. ಅದೇನು ಇದಿರ್ಲಿ ಅದೇ ನೀವು ಇವ್ ನೋಡಿ, ಅವನು ಸೆಂಟ್ ನೋಡ್ತಾವನು. ಬಸ್ರಿ ಹೆಂಗ್ಸ್ ಬಂದಂಗ್ ಬತ್ತಿಯಲ್ಲೋ ಬಿಡಿಲಿ. ಏಯ್ ಹುಷಾರ್ ಕಣ. ಇದೇ ನಮ್ ಟೀಮು, ಇದೇ ನಮ್ ಫ್ಲೇವರ್ಸ್ ಆಫ್ ಕರುನಾಡು. ಒಂದ್ ಟೈಮಲ್ಲಿ ಎಡದಾಗ ಎಲ್ಲಿ ಹೊಡಿತಾ ಇದ್ದೆ ನಾನು ಎಳ್ನೀರ್ನ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ನೋಡಿಲ್ಲ ಸ್ಟೋರಿ ಏನು ಇಷ್ಟ ಆಗ್ಲಿಲ್ಲ ನನಗೆ. ಕೊಡ್ತೀರಾ ರೇಟ್? ಔಟ್ ಆಫ್ 30 ಕೊಡ್ತೀನಿ ಅಷ್ಟೇ. ಅದು ಎತ್ಕೊಳ್ಳೋದ ಅನ್ನೋಷ್ಟು ಗ್ಯಾಪ್ ಅಲ್ಲಿ ಎತ್ಕೊಬಿಟ್ಟು. ಇದೇ ನಮ್ ಕರ್ನಾಟಕ, ಇದೇ ನಮ್ ಪ್ರಪಂಚ. ಕಾಚಾಕ್ ಸಕ ಸ್ವೀಟ್ ಐತ್ಕೊಳ. 45 ರೂಪಾಯಿ. ಈ ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ಗೆ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತಂದ್ರೆ ಎಳ್ನೀರು, ಕಟ್ ಮಾಡಕ್ಕೆ ಮಚ್ಚು, ಮತ್ತೆ ಹಾಲು, ಸ್ಕೂಪ್ ಐಸ್ ಕ್ರೀಮ್, ಆಮೇಲೆ ನಟ್ಸ್, ಡ್ರೈ ಫ್ರೂಟ್ಸ್ ಏನಾರು ಇದ್ರೆ ಅದು, ಮತ್ತೆ ಯಾವ್ದಾದ್ರು ಫ್ರೂಟ್ಸ್ ಇದ್ರೆ ಆ ಫ್ರೂಟ್ಸ್. ನೆಕ್ಸ್ಟ್ ಲಾಸ್ಟ್ ಆಗಿ ಫ್ರೆಶ್ ಕ್ರೀಮ್ ತಗೊಂಡಿದೀವಿ, ಅದು ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡೋದಕ್ಕೆ. ಅದು ಬಿಟ್ರೆ ಅಷ್ಟೇ. ಅದಕ್ಕೆ ಇದು ತುಂಬಾ ಸಿಂಪಲ್ ಡಿಶ್ ಅಂತ ಹೇಳೋದು. ಟೈಮ್ ತಗೊಂಡ್ ಮಾಡೋ ಡಿಶ್ ಅನ್ಸುತ್ತೆ, ನಾನೆಲ್ಲೋ ಬೇಗ ಮಾಡ್ಬಿಡ್ಬೋದು ಅನ್ಕೊಂಡೆ. एकदम इन्होंने वक्त बदल दिया, जज्बात बदल दिए, जिंदगी बदल दी. ಎಳ್ನೀರೊಳಗಡೆ ಇರೋ ಕಾಯಿನ
ಒಂದ್ ಜಾರ್ ಒಳಗಡೆ ಹಾಕೊಂಡೆ. ಇಷ್ಟು ದೊಡ್ಡ ಕಾಯಿ ಒಳಗಡೆ ಬರೀ ಇಷ್ಟೇ ಐತೆ. ಅಲ್ಲ ರೀ ನಾನ್ ಮಾತಾಡೋದೆಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ? 45 ರೂಪಾಯಿ ಇಸ್ಕೊಂಡ್ರು. 45 rupees. ಇನ್ನೇನು 50 ರೂಪಾಯಿ. ಸಮ್ಮರ್ ಎಲ್ಲ ಪಕ್ಕ 15. ಯಾವಾಗ ಕಮ್ಮಿ ಇರುತ್ತೆ, ಡಿಮ್ಯಾಂಡ್ ಜಾಸ್ತಿ, ಸಪ್ಲೈ ಜಾಸ್ತಿ ಇರುತ್ತೆ. ಅಂಗಡಿ ಹತ್ರ ಎಷ್ಟು ಇಸ್ಕೊಂಡೆ? ನೋ ಕಾಮೆಂಟ್ಸ್. ಇದ್ರಲ್ಲ ಐತಿ ಕಣರ. ಇನ್ನೂ ಐತೆ ಬರೀ ತೆಗಿಯೋ, ಅಷ್ಟೊಂದು ವೇಸ್ಟ್ ಮಾಡ್ತೀವಲ್ಲ. ಇಲ್ಲಿ ಏನ್ ಐತಿ ಅಂತ ತೆಗಿ ಅಂತವನೇ ನೋಡಿದಿ. ಇಲ್ಲಿ ಮೇಲೆ ಐತಲ್ಲ ಇಲ್ಲೆಲ್ಲ, ಅದೆಲ್ಲ ಕೈ ಹೊಡ್ದು ಬಿಡ್ತಿದಾರ. 10 ಸೆಕೆಂಡ್ ಇದೈತಿ ಅಷ್ಟೇ. ಏನೈತೆ? ಸ್ಟೋರೇಜ್ ಇಲ್ಲ, ಚಾರ್ಜ್ ಬಿಡು. ಸ್ಟೋರೇಜ್ ಆಗಿದ್ರೆ ಸಜ್ಜಯ್. ಇವಾಗ ಇದೇನು ಅಂತ ಯೋಚನೆ ಮಾಡ್ತವನೆ. ಇನ್ನ ಪ್ರೊಸೆಸಿಂಗ್ ಅಲ್ಲಿ ಐತೆ. ಇಳ್ನೀರ್ ಒಳಗಡೆ ಇರೋ ಕಾಯಿನ ನೀಟಾಗಿ ಜಾರ್ ಒಳಗಡೆ ಹಾಕೊಂಡಿದೀವಿ. ಗಂಜಿ ಇದು ಹೇಳೋರ ನೀನು. ಕ್ರೀಮು, ಫ್ರೆಶ್ ಕ್ರೀಮ್ ಇದು. ಓಪನ್ ಆಗೈತಾ? ಓಪನ್ ಆಗ ಫ್ರೀಸ್ ಆಗ್ಬಿಟ್ಟೈತೆ. ಹಾ ಸಂಜಯ್ ಫೋಕಸ್. ಕೆಳಗಡೆ ಏನ್ನ ಇದನ್ನ ಫ್ರೀಜರ್ ಅಲ್ಲಿ ನೀನೇ ತಾನೇ ಇಡು ಅಂದಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವಾಗ ಎಳ್ನೀರು ಟೆಂಡರ್ ಸಾಕಲ್ವಾ? ಸಾಕು. ಇನ್ನು ಚಿಕ್ಕ ಬ್ರಷ್ 3 ಸಲ ಗೊತ್ತಲ್ಲ. ಏಯ್ ಯಾರ ಚೈಲ್ಡ್ ಕಣ? ಅಣ್ಣ ಫೋರ್ಸ್ ಕೊಡ್ತಾ ಅಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡೇ ಇಲ್ಲ. ಇಲ್ಲೇ ಐತಲ್ಲ ನೀರ್ ಜಾಸ್ತಿ. ಹಂಗಾರೆ ಕ್ರೀಮ್ ಇದ್ರಲ್ಲಿ ಡ್ಯಾನ್ಸ್ ಬೇರೆ ಆಡ್ತಾನೆ. ಸಾಕು ಉಟ್ಬಿಡು ಬಿರೇಶ್, ಪಾಪ ಪ್ರಾಣ ಇಂತ ಇದೆಯಾ. ನಿಜ ಈ ಕ್ರೀಮ್ ಯೂಸ್ ಮಾಡಲ್ಲ. ನಮ್ದೆಲ್ಲ ಯಾಕೋ ಫ್ಲಾಪ್ ವಿಡಿಯೋಸ್ ಆಗಂಗೈತೆ ಸೀರೀಸ್. ಒಂದ್ ಸೆಲೆಬ್ರೇಷನ್ ಡಮ್ ಅನ್ಲಿಲ್ಲ. ಬಟ್ ಆಕ್ಚುಲಿ ಎಷ್ಟು ಸಕ್ಕತ್ತಾಗಿತ್ತು. ಸೇಲ್ ಮಾಡಿದ್ರೆ ಅದೆಲ್ಲ ನಮ್ಗೆ ಎಷ್ಟು ಬರ್ತಾ ಇತ್ತು ಗೊತ್ತಾ? ಇಷ್ಟೊತ್ತಿಗೆ 80 ರೇಟ್ ಆಗ್ಬಿಡ್ತಾ ಇತ್ತು ನಮ್ಗೆ. ಇನ್ಕಮ್ ಟ್ಯಾಕ್ಸ್. ಇಲ್ಲಿ ಕೆಳಗಡೆ ನೀನ್ ನೋಡ್ರ ಅಯ್ಯೋ ಪಾಪ. ಅದು ಜಾಸ್ತಿ ಆಗ್ಬಿಟ್ಟೈತ್ ಕಣದು. ಅದೇ ಜಾಗನೇ ಇಲ್ಲ ಅದಕ್ಕೆ ಒಳಗಡೆ ಫುಲ್ಲು. ಆಕ್ಚುಲಿ ನಾವು ಕರೆಕ್ಟ್ ಆಗಿ ಮಾಡ್ತಾ ಇದ್ವಿ. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಯಾಕೋ ಹಾಲು ತರ ಬರ್ತೈತಿ ಕಣ. ಕೋಕೋನಟ್ಗಳು ಎತ್ಕಡೆ ಇಲ್ಲೆಲ್ಲ ನೀರ್ ಎರ್ಸ್ಬಿಟ್ ಮಾಡೋ, ಇಲ್ಲಾಂದ್ರೆ ಇರುವೆ ನೊಣ ಬರುತ್ತೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅವ್ನು ನೋಡಲಿ, ಅವನು ತಿಂತಾನೆ ಸುಮ್ನೆ. ಅಲ್ಲಿ ಇದಕ್ಕಂತ ಮಾಡಕ್ಕೇನು ಕೆಲಸ ಇಲ್ಲ. ಕೆಲಸ ಇಲ್ವಾ? ಲವ್ ಅದ್ ನಮ್ಗೆ ಕಮ್ಮಿ ಆಗುತ್ತೆ, ಮತ್ತೆ ಕಟ್ ಮಾಡ್ತಾರೆ. 4 ಬಾದಾಮ್ ಇರೋದೇ 4. ಅಲ್ಲಿ ಇವನೇ 3 ತಿಂದ. ಸರಿ ಇದೇನ್ ಹೇಳ. Why you ask all these questions? What is why you asking? ದಾಳಿಂಬ್ರೆ ಬಾದಾಮ್ರೆ. ಯಾವ ಕನ್ನಡನ ಇದು? ಯಾವ ತರ ಉಳ್ಳ ಬಡಿಬೇಕು, ಏನು ಬೀಳುತ್ತೆ. ಅದೇ ಏನಾಗೈತೆ, ಇದಕ್ಕೆ ಎಷ್ಟು ಇಸ್ಕೊಂಡ? 70 ರೂಪಾಯಿ. ಸಂಜೆ ಮಾಡೋದೆಲ್ಲ ಇದೇ ತರ. ನಾ ಹೇಳ್ದೆ ಬೇಡ ದಾಳಿಂಬೆ ಅಂತ. ಬೇಕೇ ಬೇಕು ಕಣೋ, ಬೇಕೇ ಬೇಕು ಕಣೋ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಅವ್ನ್ ಕೊಡ್ಬೇಡಕಲ್ಲ, ಅವ್ನ್ ತಿಂತವನೇ ಸುಮ್ನೆ. ನಾನು ತಿಂತೀನಲ್ಲ. ಅಷ್ಟೊಂದು ತಿಕ್ಕಾಗಿಲ್ಲ ಅಲ್ವಾ ಅದು. ಐಸ್ ಕ್ರೀಮ್ ಆದ್ರೆ ಐಸ್ ಕ್ರೀಮ್, ಇಲ್ಲಾಂದ್ರೆ ಮಿಲ್ಕ್ ಶೇಕ್ ಅಂತ ಹೆಸರು ಚೇಂಜ್ ಮಾಡ್ಬಿಡೋಣ ಅಷ್ಟೇ. ಇವ್ನು ಯಾರು ಅದ್ರಲ್ಲಿ ತೆಗಿತಾನಲ್ಲ. ತಗೋ ಸಂಜಯ್, ಟೀ ಕಾಯಿಸ್ಕೊಂಡ್ ತಗೊಂಬ. ಇದು ಗೊತ್ತಾಯ್ತು ಏನು ಅಂತ? ಬಾದಾಮ್ ಕೀರು ಇಲ್ಲಿ ತೊಟ್ಟೈತೆ. ನಾನ್ ಸುಮ್ ಕೂರೋ ಮಗ ಅಲ್ಲ, ಎಲ್ಲಾ ತರ ಬಿಚ್ಚಿ ಹೇಳ್ಬಿಡ್ತೀನಿ. ಹಸುನು ಇಷ್ಟು ನೀರಂಗ ಹಾಲ್ ಹಾಕಲ್ಲ. ಬಟ್ ಟೇಸ್ಟ್ ವೈಸ್ ಸಕ್ಕತ್ತಾಗಿರುತ್ತೆ ಅನ್ಸುತ್ತೆ. ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ನಂಗೆ. ನನಗೆ ಬೇರೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ಬರ ರವಿ ನಡಿ ಬರ. ಒಬ್ಬನೇ ಆದ್ರೆ 7 ಗಂಟೆ ಆಗೋಯ್ತಿದೆ. ಹಾಲು ಮೊಸರಾ ಬಿಡುತ್ತೆ. ಇದ್ರ ಬದ್ಲು ಇನ್ನೊಂದು ಕ್ರೀಮೇ ತಗೋಬೇಕಿತ್ತು. ನಾನು ಹೇಳ್ದೆ ಮುಚ್ಕೊಂಡಿದಪ್ಪ. ಮಾಡೋದು ಸಹಜ ಕಣೋ, ಅದ್ ಬೇಕು ಕಣೋ, ಅದ್ ಬೇಕು ಕಣೋ. ತಿದ್ದಿ ನಡೆಯೋನೆ ಮನುಜ ಕಣೋ. ಅದ್ ಯಾವ್ದಕ್ ಆಗ್ತೀವಿ ಅಂದ್ರೆ ಬೇಕು ಕಣೋದು ಎಕ್ಸ್ಟ್ರಾ ಫ್ಲೇವರ್ಗೆ ಅಂತ. ನಂಗೆ ಒಂದು 2 ಡೈರಿ ಮಿಲ್ಕ್ ಶಾರ್ಟ್ಸ್ ತಗೊಂಬೇಡ ಅನ್ಬಿಟ್ಟ. 2 ರೂಪಾಯಿ ಅಷ್ಟೇ ಕಣ. ಎತ್ಕೊಂಡಿದ್ದ ಆಲ್ರೆಡಿ.
ಅದ್ ಬೇಡ ನಾವು ಬೇರೆ ಏನೋ ತಗೋತೀವಿ ಒಂದು ರೌಂಡ್ ಹಿಡ್ಕೊಂಡ್ ಬಂದ್ಬೇಡ ವಾಪಸ್. ಏನು ತಗೊಳ್ಳೇ ಇಲ್ಲ ಅದು. ಹಂಗಲ್ಲ ಬ್ರೇಶ್, ಹಿಂಗ್ ಮಾಡ್ಬೇಕು ಅಷ್ಟೇ. ಇದೆಲ್ಲ ಹಾಕಲ್ಲ. ರಾಬಿನ್ ಹೆಂಗ್ ಪೋಟ್ರೆ ಮಾಡೋದು ಅಂದ್ರೆ ಪ್ರವೀಣ ಜನ್ಮಕ್ಕೆ ಹೋಗೋ. ಎಳ್ನೀರ್ನ ಎಷ್ಟು ಹಿಂಸೆ ಕೊಡ್ಬಾರ್ದು ಅಷ್ಟು ಹಿಂಸೆ ಕೊಟ್ಟಿದೀವಿ. ಸಾಗ ಸಾಗ ಸಗ ಸಗ ಸೆಂಟರ್ ತಿನ್ನಕ್ಕೆ ಸಗ ಸಗ ಅಂದ್ಬಿಟ್ಟು ಹಿಂಗ್ ಹಾಕೊಂಬಿಟ್ಟು ಅದ್ರಲ್ಲಿ ಅದೇ ಅಲ್ವಾ ಹಿಂಗ್ ತಲೆ ಎಲ್ಲ ಬಚ್ಕೊಂಡು ಬಿಡ್ತಾ ಇರ್ತಾರೆ. ಚಾಕು ತಲೆ ಬಳಸ್ಬಿಟ್ಟು ಸಗ ಸಗ ಫ್ಯಾನ್ಸ್ ಜಾಸ್ತಿ ಆಗ್ಬಿಡ್ತಾರೆ. ಇದೇನಂತ ಗೊತ್ತಾಯ್ತಲ್ಲ. ಹಾಲು ಬ್ರೇಶ್ ಇದು ಟೇಸ್ಟ್ ಮಾಡಿ ಚೆನ್ನಾಗೈತೆ. ಹಿಂಗೆ ಮೆಥಡ್ ಆಕ್ಟರ್ ಕಣೋ ಬ್ರೇಶ್. ಐಸ್ ಕ್ರೀಮ್ ಇಟ್ಕೊಂಡು. ಹಾಂ, ಸೊ ವೀಕ್ಷಕರೇ ಏನು ನಗಾಡ್ತಿದ್ಯಾ? ತಟ್ಟಂತ ಹಾಕ್ತೀವಿ ನೋಡಿ ಕ್ರೀಮು ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋ ಶೇಕ್ನ. ವಾವ್, ಇದಕ್ಕೆ ಹೆಂಗೋ ಐಸ್ ಕ್ರೀಮ್ ಹಾಕೋದು. ಎರಡಕ್ಕೆ ಹಾಕಲ್ಲ, ಒಂದಕ್ಕೆ ಹಾಕಲ್ಲ, ಒಂದಕ್ಕೆ ಸಾಕು. ಎರಡಕ್ಕೂ ಹಾಕ್ಬಿಟ್ಟು ಎರಡಕ್ಕೂ ಇಬ್ರು ಎರಡು ಇಟ್ಕೊಂಡು ತಿರ್ಗಾ ಎಲ್ಲ ಇದೆಲ್ಲ ಹಾಕೋದು ಹೆಂಗೆ ಐಸ್ ಕ್ರೀಮ್ ಅಲ್ಲಿ. ನೆಕ್ಸ್ಟ್ ಐಸ್ ಕ್ರೀಮ್ ಹಾಲು ಉಪ್ಪಿಡುತ್ತೆ ಬೇಗ. ಈ ಚಳಿಲಿ ಐಸ್ ಕ್ರೀಮು, ಎಳ್ನೀರು, ಮಗರಸ. ಸಾಗ ಸಾಗ ಕಂಟೆಂಟ್ ಮಾಡಿ ಅಂದ್ರೆ ಮ್ಯಾಂಗೋ ಐಸ್ ಕ್ರೀಮ್. ನಾವ್ಯಾಕೆ ಇದನ್ನ ಬಿಟ್ಬಿಟ್ಟು ಬರೀ ಐಸ್ ಕ್ರೀಮ್ ತಿನ್ಬಾರ್ದು? ಎಷ್ಟು ಬೇಕು ರವಿನ್ ಐಸ್ ಕ್ರೀಮ್? ಅರ್ಧ ಹಾಕ್ಲಾ, ಎಷ್ಟು ಹಾಕ್ಲಾ, ಯಾವ ಶೇಪಲ್ಲಿ ಬೇಕು? ಹಾರ್ಟ್ ಶೇಪಲ್ಲಿ ಬೇಕು. ಹಾರ್ಟ್ ಅಂದಾಗಲ್ಲ, ಯಾಕೆ ಹಾರ್ಟ್ ಬತ್ತಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಐಸ್ ಕ್ರೀಮೇ ಫ್ಲೋಟ್ ಐತೈತೆ. ಈಗ ಅದ್ರ ಮೇಲೆ ರುಚಿಗೆ ತಕ್ಕ ದಾಳಿಂಬ್ರೆ ಸ್ವಲ್ಪ, ದಾಳಿಂಬೆ ಒಂಚೂರು. ಸುಭಾಷೇ ಸುಭಾಷೇ ಮಲಯಾಳಂ ಮರಿಯಿಲ್ಲ. ಜ್ಯೂಸ್ ಅಡಿಕೆಡ ಜ್ಯೂಸ್ ಅಲ್ಲ, ಇದು ಕ್ಯಾಶ್ಯೂಸ್. ಎಳ್ನೀರ್ ಲೀಕ್ ಆಯ್ತಾಯ್ತಾ? ಇಲ್ಲ ಆನೆಸ್ಟ್ ಆಗಿ ಹೇಳು. ಇಷ್ಟ ಆಯ್ತು ಅಂದ್ರೆ ಇಷ್ಟ ಆಯ್ತು ಅನ್ನಿ, ಇಲ್ಲ ಅಂದ್ರೆ ಇಲ್ಲ. 500 ರೂಪಾಯಿ ಖರ್ಚು ಮಾಡಿದೀವಿ ಕಣ. ಆನೆಸ್ಟ್ ಆಗಿ ಹೇಳು. ಚೆನ್ನಾಗೈತೆ ಕಣ. ಸುಭಾಷ್ ಸಿಕ್ಕದ್ನ ರವಿನ್ ಒಂಚೂರು ಹತ್ರ ತಗೋಬರೋ ರವಿ. ನಾನು ಟೇಸ್ಟ್ ಮಾಡ್ತಿದ್ದೀನಿ ಇವಾಗ. ಚೆನ್ನಾಗೈತೆ, ಸಕ್ಕತ್ತಾಗೈತೆ, ಚೆನ್ನಾಗೈತೆ. ಅದು ಐಸ್ ಕ್ರೀಮ್ ಇಂದ ಇನ್ನ ಹೌದು, ಐಸ್ ಕ್ರೀಮ್ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡ್ತು. ಬರೀ ಅದನ್ನ ಟೇಸ್ಟ್ ಮಾಡಿದ್ರೆ ಒಂಥರ ಐತೆ. ಒಂಥರ ಮೀನ್ಸ್ ಪ್ಲೇನ್ ಆಗೈತೆ, ಅಷ್ಟು ಸ್ವೀಟ್ ಇಲ್ಲ. ಯಾಕಂದ್ರೆ ನಾವು ಸಕ್ಕರೆ ಏನು ಹಾಕಿಲ್ಲ. ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ. ಮ್ಯಾಂಗೋ ಐಸ್ ಕ್ರೀಮ್ ಯಾರು ತಗೋಬೇಕು ಅಂತ ಡಿಸೈಡ್ ಮಾಡಿದ್ದು? ನಾನೇ. ಮ್ಯಾಂಗೋ ತಗೋತಿದ್ವಿ ಗೊತ್ತಾ ಸಂಜೆ ಅಲ್ಲಿ ಐಸ್ ಕ್ರೀಮ್ ಮಾತಾಡಿದ್ದೆ. ಅದಕ್ಕಿಂತನೂ ಚೆನ್ನಾಗೈತೆ. ಆಕ್ಚುಲಿ ಹೆಂಗೆ ಅಂದ್ರೆ ಐಸ್ ಕ್ರೀಮ್ ಹಾಕ್ಬಿಟ್ಟು ಆ ಕನ್ಸಿಸ್ಟೆನ್ಸಿಲೂ ತಿನ್ಬೋದು, ಅಥವಾ ಮೆಲ್ಟ್ ಆಗೋವರ್ಗು ವೆಯ್ಟ್ ಮಾಡಿ ಶೇಕ್ ತರನು ಕುಡಿಬೋದು. ಸೊ ಇದೇ ರೀತಿ ನೀವು ಮನೇಲಿ ಮಾಡಿ ಗೆಸ್ಟ್ ಗಳು ಬಂದ್ರೆ ಇದನ್ನ ನೀವು ಕೊಡ್ಬೋದು. ಅವರು ಚೆನ್ನಾಗಿರುತ್ತೆ ಅಂತ ತುಂಬಾ ಇನ್ನೊಂದ್ಸಲ ಕೇಳ್ತಾರೆ. ಅವಾಗ ಕೇಳಿದಾಗ ಫ್ಲೇವರ್ಸ್ ಆಫ್ ಕರ್ನಾಡು ಚಾನೆಲ್ ನೋಡಿದ್ವಿ, ಇದ್ ಮಾಡುದು ಅಂತ ಹೇಳ್ಬೋದು. ನಿಮ್ಮ ಮನೇಲಿ ಮಕ್ಳೆಲ್ಲ ಅಳ್ತಾ ಇರ್ತಾರೆ, ಅವಾಗ ಇದ್ ಕೊಡಿ. ನೀವು ಇದ್ರಲ್ಲಿ ಪಾತ್ರೆಯಲ್ಲೇ ಮಾಡ್ಬೋದು, ಇದಕ್ಕೆ ಶಿಫ್ಟ್ ಮಾಡ್ಬೇಕು ಅಂತ ಏನಿಲ್ಲ. ನಾವು ಸುಮ್ಮನೆ ವಿಡಿಯೋಗೋಸ್ಕರ ಇದ್ರಲ್ಲಿ ತಿಂತಿದ್ದೀವಿ ಅಷ್ಟೇ. ಪ್ರೊಸೀಜರ್ ಸ್ವಲ್ಪ ಫನ್ ಇತ್ತು, ಜಾಸ್ತಿ ಏನಿರ್ಲಿಲ್ಲ. ಅದೊಂಚೂರು ಮಿಸ್ ಆಗೋಯ್ತು. ಅದು ಅಣ್ಣ ಮಿಕ್ಸಿನ ಸಕ್ಕತ್ತಾಗಿ ಹ್ಯಾಂಡಲ್ ಮಾಡಿದ್ರು. 4th ಗೇರ್ ಹಾಕ್ಬಿಟ್ಟಿದ್ದೆ. ನನ್ನ ಬ್ರೈನ್ಗೆ ನಾನು ಎಲ್ಲೋ ಇರ್ಬೇಕಿತ್ತು. ಅಲ್ಲಿ ನೋಡು, ಅಲ್ಲಿ ಹಿಂಗೆ ಆಡಿಸ್ತಾನೆ. ಆಕ್ಚುಲಿ ಇದು ಇಟ್ಸ್ ವರ್ಕ್ ಆಯ್ತೈತೆ. ನಿಮ್ಮ ಮನೇಲೂ ಇದನ್ನ ಟ್ರೈ ಮಾಡಿ, ಹೆಂಗಿದೆ ಅನ್ಬಿಟ್ಟು ಕಮೆಂಟ್ ಅಲ್ಲಿ ಹೇಳಿ. ಈ ತರ ಮಿಕ್ಸಿ ಜಾರಲ್ಲೆಲ್ಲ ತಿನ್ಬೇಡಿ, ತಿನ್ನಕ್ಕೆ ಪುಣ್ಯ ಮಾಡಿರ್ಬೇಕು. ಇನ್ನೇನೇನು ಹೇಳ್ಬೇಕಂತಿದ್ಯಾ? ಅಷ್ಟೇ. ನೆಕ್ಸ್ಟ್ ವೀಕ್ ಇದೇ ತರ ಹೊಸ ಕಂಟೆಂಟ್ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ಸೈನಿಂಗ್ ಆಫ್. ಫ್ಲೇವರ್ಸ್ ಆಫ್ ಕರ್ನಾಡು. ಸಬ್ಸ್ಕ್ರೈಬ್. ಕಟ್ ಮಾಡಲ್ಲ ಸಾಕು. ಕಟ್ ಮಾಡು. ಚೆನ್ನಾಗಿದೆ ಮೂವಿ, ಆದ್ರೆ ಮಾತ್ರ ಹೆಂಗ್ ತೆಗ್ದಿರ ಅಂತ ಗೊತ್ತಿಲ್ಲ ಮೂವಿ. ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದಿದ್ದಾರೆ ಮಾತ್ರ.